ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋ ಬಂದುಬಿಟ್ಟು ನಮ್ಮ ಆರ್ಟ್ಸು, ಸೈನ್ಸು, ಕಾಮರ್ಸ್ ಎಲ್ಲರಿಗೂ ಕೂಡ ಬಹಳ ಹೆಲ್ಪ್ಫುಲ್ ಆಗಲಿದೆ. ರೀಸನ್ ಇಷ್ಟೇ, ಸಬ್ಜೆಕ್ಟ್ ಇಂಗ್ಲೀಷ್ ಆಗಿರುತ್ತೆ. ಈ ವಿಡಿಯೋ ಬಂದು ಇಂಗ್ಲೀಷಿನ ಮೇಲೆ ಆಗಿರುತ್ತೆ. ಯಾಕಂದರೆ ಸಂಪೂರ್ಣವಾಗಿ ಇಂಗ್ಲೀಷಿನ ಮೇಲೆ ನಿಮ್ಮ ಯೂನಿಟ್ ಟೆಸ್ಟಿಗೆ ಏನು ಬರುತ್ತೆ, ಯೂನಿಟ್ ಟೆಸ್ಟಿಗೆ ಏನು ಓದಬೇಕು ಹಾಗೂ ಯಾವ ರೀತಿಯಾಗಿ ಪ್ರಿಪ್ರೇಷನನ್ನು ಮಾಡ್ಕೋಬೇಕು ಅಂತ ಇದು ಭಾಗ 1 ಆಗಿರುತ್ತೆ. ಅಂದರೆ ಪಾರ್ಟ್ 1 ಆಗಿರುತ್ತೆ. ಸೆಕೆಂಡ್ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಟಾರ್ಗೆಟ್ ಫಾರ್ ಯೂನಿಟ್ ಟೆಸ್ಟ್ 1 ಮಾಡಿಕೊಡ್ತೇನೆ. ಈಗ ನಾನು ನೀವು ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು ಅಂತ ಉಳಿದಿರುವಂಥದ್ದೇ ಕೇವಲ ಒಂದು 4 ದಿನಗಳು ಆಯಿತಾ. ಆಗಸ್ಟ್ 3ರಿಂದ ಪ್ರತಿಯೊಂದು ಕಾಲೇಜಲ್ಲೂ ಆಲ್ ಓವರ್ ಕರ್ನಾಟಕ ಎಲ್ಲ ಡಿಸ್ಟಿಕ್ಗಳಲ್ಲಿಯೂ ಎಲ್ಲ ಜಿಲ್ಲೆಗಳಲ್ಲಿಯೂ ಏನಂತೀರ ತಗೊಳ್ಳೋ ಹಳ್ಳಿಗಳಲ್ಲಿಯೂ ಎಲ್ಲೆಲ್ಲಿ ಕಾಲೇಜ್ಗಳಿದ್ದಾವೋ ಪ್ರತಿಯೊಂದು ಕಾಲೇಜಲ್ಲೂ 3ನೇ ತಾರೀಕಿನಿಂದ ಯೂನಿಟ್ ಟೆಸ್ಟ್ 1 ಮಾಡಲೇಬೇಕು. ಆ್ಯಂಡ್ ದೀಸ್ ಯೂನಿಟ್ ಟೆಸ್ಟ್ ವಿಲ್ ಎಫೆಕ್ಟ್ ಆನ್ ಯುವರ್ ಇಂಟರ್ನಲ್ ಮಾರ್ಕ್ಸ್. ಒಳ್ಳೆ ಅಂಕಗಳನ್ನು ತೆಗೆದ್ರೆ ಒಳ್ಳೆ ಇಂಟರ್ನಲ್ ಮಾರ್ಕ್ಸ್ ಕೂಡ ಸಿಗುತ್ತೆ. ಹಾಗಿದ್ರೆ ಇವತ್ತಿನ ದಿನ ನಾವು ಪ್ರಥಮ PUC ವಿದ್ಯಾರ್ಥಿಗಳು ಯಾವುದೇ ಸ್ಟ್ರೀಮ್ ಆಗಿರ್ಬೋದು ಇಂಗ್ಲೀಷಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೇವೆ. ಯಾಕಂದರೆ ಅದು ನಮ್ಮ ಸಬ್ಜೆಕ್ಟು ಹೆದರ್ಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಬಹಳ ಜನ ವಿದ್ಯಾರ್ಥಿಗಳು ಬಹಳ ಲೇಟಾಗಿ ಅಡ್ಮಿಷನ್ ಆಗಿದ್ರೆ ಅಂಥ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಬಹಳ ಹೆಲ್ಪ್ಫುಲ್ ಆಗಲಿದೆ. ಬಹಳ ಜನಕ್ಕೆ ಏನು ಗ್ರಾಮರೇ ಬರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಬಹಳ ಹೆಲ್ಪ್ಫುಲ್ ಆಗಲಿದೆ. ಇನ್ನು ಕೆಲವೊಬ್ಬರಿಗಂತೂ ಪದ್ಯಗಳೇ ಅರ್ಥ ಆಗಿಲ್ಲ ಸರ್, ಪೋಯಮ್ಸ್ ಆಯಿತಾ, ಅಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಲಿದೆ. ಹಾಗೂ ಕೆಲವೊಬ್ಬರು ಕೇಳ್ತಿದ್ದಾರೆ ಸರ್ ಯಾವ ಪಾಠ ಎಷ್ಟು ಅಂಕಕ್ಕೆ ಬರುತ್ತೆ ಸರ್, ವಿ ವಾಂಟ್ ಬ್ಲೂ ಪ್ರಿಂಟ್ ಆಫ್ ಇಂಗ್ಲೀಷ್ ಅಂತ. ಸರ್ ವಿ ವಾಂಟ್ ಟು ನೋ ಏನು ಈ ಪಾಠ ಎಷ್ಟು ವೇಟೇಜನ್ನು ಹೊಂದಿದೆ ಅಂತ ಸಂಪೂರ್ಣವಾದ ಈ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡಲಿಕ್ಕೆ ಹೋಗ್ತಾ ಇದ್ದೇನೆ. ಹಾಗಿದ್ರೆ ಬನ್ನಿ ಈಗ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಪಿಚ್ ಇನ್ ಟು ಅವರ್ ಟುಡೇಸ್ ಟಾಪಿಕ್. ಇವತ್ತಿನ ಟಾಪಿಕ್ ಏನು ಅಂದರೆ 2026-27 ಫಾರ್ ದಿಸ್ ಅಕಾಡೆಮಿಕ್ ಇಯರ್. ಈ ಒಂದು ಅಕಾಡೆಮಿಕ್ ಇಯರ್ಗೆ ಸಬ್ಜೆಕ್ಟ್ ಇಂಗ್ಲೀಷಿನ ಮೇಲೆ ಈ ಎಲ್ಲ ಪಾಠಗಳು ನಿಮ್ಮ ಒಂದು ಯೂನಿಟ್ ಟೆಸ್ಟ್ 1ಗೆ ಇರುತ್ತೆ. ಯಾವ ಪಾಠಗಳು? ದಿ ಜೆಂಟ್ಲ್ಮನ್ ಆಫ್ ದಿ ಜಂಗಲ್, ದಿ ಸ್ಕೂಲ್ ಬಾಯ್ ಇರುತ್ತೆ, ನಂತರದಲ್ಲಿ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಇರುತ್ತೆ, ಓರೋ ಮನುಷ್ಯನ್ ಇರುತ್ತೆ, ನಂತರದಲ್ಲಿ ಮನಿ ಮ್ಯಾಡ್ನೆಸ್ ಇರುತ್ತೆ. ಇದರಲ್ಲಿ 2 ನಿಮಗೆ ಪದ್ಯಗಳು ಬಂದಿದ್ದಾವೆ. ಯಾವುದದು ನೋಡಿ, ದಿ ಸ್ಕೂಲ್ ಬಾಯ್ ಒಂದು, ಇನ್ನೊಂದು ಮನಿ ಮ್ಯಾಡ್ನೆಸ್. 2 ಪೋಯಮ್ಗಳು ಇದ್ದಾವೆ. ಸರ್ ಹಾಗಿದ್ರೆ ಕ್ವಶನ್ ಪೇಪರ್ ಯಾವ ರೀತಿಯಾಗಿ ಸೆಟ್ ಆಗುತ್ತೆ, ಏನಾದರೂ ಈ ಪಾಠದಿಂದ ಇಷ್ಟೇ ಬರುತ್ತಾ ಅಂತ ನೋಡಿ. ಆ್ಯಸ್ ಪರ್ ದ ಬ್ಲೂ ಪ್ರಿಂಟ್ ಇರುವ ಪ್ರಕಾರ ಲಾಸ್ಟ್ ಇಯರ್ 2025-26 ಅಕಾಡೆಮಿಕ್ ಇಯರಿನ ಬ್ಲೂ ಪ್ರಿಂಟಿನ ಪ್ರಕಾರ ನಿಮಗೆ ಇರುವಂತಹ ವೇಟೇಜು ದು ಜೆಂಟ್ಲ್ಮನ್ ಆಫ್ ದಿ ಜಂಗಲ್ಲು ಇರುವಂಥ ವೇಟೇಜು ಕೇವಲ 5 ಮಾರ್ಕ್ಸ್ ಆಗಿರುತ್ತೆ. 5 ಮಾರ್ಕ್ಸಿನ ಈ ಒಂದು ವೇಟೇಜನ್ನು ಹೊಂದಿದೆ ಈ ಒಂದು ಪಾಠ. ಜೊತೆಗೆ ದಿ ಸ್ಕೂಲ್ ಬಾಯ್ ಅಂತ ಇದೆ, ಅದು ಕೂಡ 3 ಮಾರ್ಕ್ಸಿನ ವೇಟೇಜನ್ನು ಹೊಂದಿದೆ. ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಬಹಳ ಲೆಂತಿಯಾಗಿರುವಂಥ ಪಾಠ. 6 ಕಥೆಗಳು ಈ ಒಂದು ಪಾಠದಲ್ಲಿದ್ದಾವೆ. ರಿಟರ್ನ್ ಬೈ ಪೂರ್ಣಚಂದ್ರ ತೇಜಸ್ವಿನವರು ಬರೆದಿರುವಂಥ ಪಾಠದಲ್ಲಿ 6 ಸ್ಟೋರೀಸ್ ಆರ್ ದೇರ್. ಆ ಪಾಠದ ಒಳಗಡೆ 6 ಕಥೆಗಳು ಇದ್ದಾವೆ. ಹಾಗಿದ್ರೆ ಅದು ಕೂಡ 6 ಮಾರ್ಕ್ಸಿಗೆ ಇರುವಂಥದ್ದು. ಓರೋ ಮನುಷ್ಯನ್ ಅಂತ ಇದೆ, ಬಹಳ ಸ್ವೀಟಾಗಿ ಇರುವಂಥದ್ದು. ಆಲ್ ಓವರ್ ಇಂಡಿಯಾದಲ್ಲಿ ಕೆಲವು ಒಬ್ಬ ಬರಹಗಾರ ಅಂದರೆ ರಿಯಾಲಿಸ್ಟಿಕ್ ರೈಟರ್ ಅಂತ ಕರಿತೀವಿ. ಓರೋ ಮನುಷ್ಯನ್ ಬರೆದಿರುವಂತಹ ನಮ್ಮ ವೈಕುಂ ಮೊಹಮ್ಮದ್ ಬಶೀರ್ ಅವರು ಬರೆದಿರುವಂತಹ ಓರೋ ಮನುಷ್ಯನ್ ರಿಯಾಲಿಸ್ಟಿಕ್ ರೈಟರ್. ಭಾಳ ಸುಂದರವಾದ ಕತೆ ಆಯಿತಾ. ಹ್ಯುಮಿಲಿಯೇಷನ್ ಬಗ್ಗೆ, ಎಂಬ್ಯಾರಸ್ಮೆಂಟ್ ಬಗ್ಗೆ ಬಹಳ ಚೆನ್ನಾಗಿದೆ ಕಣ್ರಿ, ಟೆನ್ಷನ್ ತೊಗೋಬೇಡಿ. ನಂತರದಲ್ಲಿ ಮನಿ ಮ್ಯಾಡ್ನೆಸ್ ಇದೆ ಆಯಿತಾ. ಈ ದುಡ್ಡಿನ ಬಗ್ಗೆ ಒಂದು ಹುಚ್ಚುತನ ಇದೆ ಜನರಿಗೆ, ಅದರ ಬಗ್ಗೆ D.H. ಲಾರೆನ್ಸ್ ಬರೆದಿರುವಂಥದ್ದು. ಟೋಟಲ್ 5 ಇದೆ. ಸರ್ ನಮಗೇನು ಬರಲ್ಲ ಸರ್, ನಾವು ಫೇಲ್ ಆಗ್ತೀವೇನೋ ಸರ್, ನಮಗೆ ಎಲ್ಲಿ ಏನಾಗ್ಬಿಡ್ತೀವೋ ಇಂಗ್ಲೀಷಲ್ಲಿ ಅಂತ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಆಗಿರುತ್ತೆ. ನಾನು ಇದ್ದೀನಿ ಸರ್ ನಿಮ್ಮ ಜೊತೆ, ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ನಾನು ನಿಮ್ಮ ಜೊತೆ ಇದ್ದೀನಿ. ಪ್ಲೀಸ್ ಶೇಕ್ ಯುವರ್ ಹ್ಯಾಂಡ್ಸ್ ವಿತ್ ಮೀ ಅಂತ ನೋಡಿ. ಒಂದೇ ಕೈಯಿಂದ ಯಾವುದೇ ಕಾರಣಕ್ಕೂ ಚಪ್ಪಾಳೆ ಸೌಂಡು ಬರಲ್ಲ, ಹೌದಲ್ವ? 2 ಕೈ ಬೇಕೇ ಬೇಕು. ನಾನು ರೆಡಿ ಇದ್ದೀನಿ ಅಂದಮೇಲೆ ತಾವುಗಳು ಆ ಕಡೆಯಿಂದ ನನಗೆ ಐ ಆಮ್ ದೇರ್ ವಿತ್ ಯು ಅಂತ ಒಂದು ಕಮೆಂಟ್ ಮಾಡಿದರೆ ಸಾಕು. ನಿಜವಾಗಿಯೂ ನಿಮಗೆ ಯಾವ ಪಾಠ ಬರಲ್ವೋ ಆಯಿತಾ, ಯಾವ ಪಾಠದಿಂದ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕೋ ನಿಮಗೆ ಡೈರೆಕ್ಟಾಗಿ ನಾವು ಪ್ರತಿಯೊಬ್ಬರಿಗೂ ಕೂಡ ಆಯಿತಾ, ಯಾರೆಲ್ಲ ಕಮೆಂಟ್ ಮಾಡ್ತಿರೋ ಈ ವಿಡಿಯೋ ಕೆಳಗಡೆ ಫಸ್ಟ್ ಇಯರ್ PUC ಐ ವಾಂಟ್ ಜೆಂಟ್ಲ್ಮನ್ ಆಫ್ ದಿ ಜಂಗಲ್ ಸರ್, ಫಸ್ಟ್ ಇಯರ್ PUC ಐ ವಾಂಟ್ ದಿ ಸ್ಕೂಲ್ ಬಾಯ್ ಕ್ವಶನ್ ಆನ್ಸರ್ಸ್ ಸರ್, ಐ ವಾಂಟ್ ದಿಸ್, ಐ ವಾಂಟ್ ದಿಸ್, ಐ ವಾಂಟ್ ದಟ್ ಸರ್, ಐ ಡೋಂಟ್ ನೋ ದಿಸ್ ಚಾಪ್ಟರ್ ಸರ್, ಐ ಡೋಂಟ್ ನೋ ಸರ್, ಐ ವಾಸ್ ಆಬ್ಸೆಂಟ್ ಫಾರ್ ದಿಸ್ ಚಾಪ್ಟರ್ ಸರ್, ನಾನು ಅಡ್ಮಿಷನ್ ಆಗಿದ್ದೇ ಲೇಟು ಸರ್, ನಾನು ಅಡ್ಮಿಷನ್ ಆಗೋದ್ರೊಳಗೆ ಆಲ್ರೆಡಿ 3 ಚಾಪ್ಟರ್ಸ್ ಕಂಪ್ಲೀಟ್ ಆಗಿತ್ತು. ಇಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಆಗಿರುತ್ತೆ. ನಾನು ಹೇಳ್ತೀನಿ ಅಲ್ವಾ, ನಿಜವಾಗಿಯೂ ನಿಮ್ಮ ಯೋಗ್ಯತೆಗಿಂತ ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಡುವಂಥ ಜವಾಬ್ದಾರಿ ನನ್ನದಾಗಿರುತ್ತೆ. ಯಾವ ಸಬ್ಜೆಕ್ಟಲ್ಲಿ? ಅದು ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಆಗಿರುತ್ತೆ. ಇಷ್ಟಂತೂ ನಾನು ನಿಮಗೆಲ್ಲರಿಗೂ ಕೂಡ ಅಶ್ಯೂರೆನ್ಸನ್ನು ಕೊಡಬಲ್ಲೆ, ಭರವಸೆಯನ್ನು ಕೊಡಬಲ್ಲೆ. ವಿದ್ಯಾರ್ಥಿಗಳೇ, ಈಗ ನಾವು ಸ್ವಲ್ಪ ಗ್ರಾಮರ್ ಪಾರ್ಟ್ ಕಡೆಗೆ ಪಿಚ್ ಆಗೋಣ. ಸ್ವಲ್ಪ ನಿಮಗೆ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ, ಮೈಂಡು ಸ್ವಲ್ಪ ಫ್ರೀ ಮಾಡ್ಕೊಳ್ಳಿ. ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಯಾವ
ಏನಂತೀರ ತಾವುಗಳು ವೆಪನ್ಸ್ಗಳನ್ನು ತಾವುಗಳು ಕ್ಯಾರಿ ಮಾಡ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತಾಗಬೇಕು. ಎಕ್ಸಾಮ್ ಹಾಲಿಗೆ ಹೋಗೋಕ್ಕಿಂತ ಮುಂಚೆ ಏನೇನು ನೀವು ಓದ್ತಾ ಇದ್ದೀರಾ ಅದು ಅಲ್ಲಿ ವರ್ಕೌಟ್ ಆಗುತ್ತೋ ಇಲ್ಲೋ ಅನ್ನೋದು ಬೇಕು. ಅರ್ಥ ಆಗುತ್ತಾ? ನೀವು ಈಗ ನಿಮ್ಮ ಏನಂತೀರ ಶತ್ರು, ನಿಮ್ಮ ಎನಿಮಿ ಬಾಂಬ್ಸ್ಗಳನ್ನು ತರ್ತಾ ಇರ್ತಾನೆ, ನೀವು ಈ ಕಡೆಯಿಂದ ಖಡ್ಗ ಒಯ್ತಾ ಇರ್ತೀರ. ವಿಲ್ ಇಟ್ ಯೂಸ್ಫುಲ್ ಆಗಲ್ಲ. ಹಾಗೆ ಈಗ ನೋಡಿ ವಿದ್ಯಾರ್ಥಿಗಳೇ, ಇವೆಲ್ಲ ಇದೆ ಅಲ್ವಾ, ದಿಸ್ ಈಸ್ ಗ್ರಾಮರ್ ಪಾರ್ಟ್. ಹಾಗಿದ್ರೆ ಏನೆಲ್ಲ ಬರುತ್ತೆ ಗ್ರಾಮರ್ ಪಾರ್ಟಲ್ಲಿ ಅಂತ ಒಂದೊಂದೇ ನಾವು ಪ್ರಥಮ PUC ವಿದ್ಯಾರ್ಥಿಗಳಿಗೆ ನೋಡ್ತಾ ಹೋಗೋಣ. ನೋಡಿ, ಕರೆಕ್ಷನ್ ಆಫ್ ಸೆಂಟೆನ್ಸಸ್ ಅಂತ ಇದೆ. ಕರೆಕ್ಷನ್ ಆಫ್ ಸೆಂಟೆನ್ಸಸ್ ಅಂತ ಹೇಳಿದರೆ ಅಂದರೆ ಕೊಟ್ಟಿರುವ ವಾಕ್ಯದಲ್ಲಿ ಏನಾದರೂ ಒಂದು ತಪ್ಪಿರುತ್ತೆ, ಅದನ್ನು ರೆಕ್ಟಿಫೈ ಮಾಡಿ ನಾವು ಬರೆಯುವಂಥದ್ದನ್ನೇ ನಾವು ಕರೆಕ್ಷನ್ ಆಫ್ ಸೆಂಟೆನ್ಸ್ ಅಂತ ಕರಿತೀವಿ. ಒನ್ ಎಕ್ಸಾಂಪಲ್ ನಿಮಗಾಗಿ ಇಲ್ಲಿ ಕೊಡ್ತಾ ಇರುವಂಥದ್ದು, ಸರ್ ಐ ಡಿಡ್ ನಾಟ್ ಏಟ್ ಟುಡೇ ಅಂತ ಹೇಳಿದರೆ ಅದು ತಪ್ಪಾಗುತ್ತೆ. ಐ ಡಿಡ್ ನಾಟ್ ಈಟ್ ಅಂತ ಹೇಳಬೇಕು, ಯಾಕೆಂದರೆ ಅಲ್ಲಿ ಏಟ್ ಅನ್ನೋದು ತಪ್ಪಾಗಿದೆ ಸೆಂಟೆನ್ಸಲ್ಲಿ. ಒಂದು ಎಕ್ಸಾಂಪಲ್ ನಿಮಗೆ ಕೊಟ್ಟಿದ್ದು ನೋಡಿ. ಈಗ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತ ಇದೆ. ಇದರಷ್ಟು ಈಸಿ ಯಾವುದೂ ಅಲ್ಲ. ಒಂದು ಚಿಕ್ಕದಾದ ಒಂದು ಚೊಕ್ಕದಾದ ಒಂದು ಪ್ಯಾಸೇಜನ್ನು ಕೊಡ್ತಾರೆ ನಿಮಗೆ. ಪ್ಯಾಸೇಜ್ ವಿಲ್ ಬಿ ಗಿವನ್ ಆನ್ ಯುವರ್ ಕ್ವಶನ್ ಪೇಪರಲ್ಲಿ ಒಂದು ಪ್ಯಾಸೇಜ್ ಇರುತ್ತೆ. ಆ ಪ್ಯಾಸೇಜನ್ನು ನೋಡಿಕೊಂಡು ಒಂದು 5 ಮಾರ್ಕ್ಸಿಗೆ ಕ್ವಶನ್ ಆನ್ಸರ್ಸನ್ನು ಅಲ್ಲೇ ಕಾಪಿ ಮಾಡಿ ಬರೆಯುವಂಥದ್ದು ಆಗಿರುತ್ತೆ. ನೆಕ್ಸ್ಟು ಆರ್ಟಿಕಲ್ಸ್ ಅಂತ ಇದೆ. ಇದರಷ್ಟು ಈಸಿ ಯಾವುದೂ ಅಲ್ಲ ಸರ್. ನೋಡಿ, ಇದು 3 ನಿಮಗೆ ಗೊತ್ತಿದ್ದರೆ ಸಾಕು. ಎ ಆ್ಯಂಡ್ ದಿ, ಈ 3 ನಿಮಗೆ ಗೊತ್ತಿದ್ದರೆ ಸಾಕು. ಆರಾಮಾಗಿ ನೀವು ಡ್ಯಾಶಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದ್ದಂಗೆ ಇದು ಏನಂತ ಇರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಸೂಟಬಲ್ ಆರ್ಟಿಕಲ್ಸ್ ಅಂತ ಇರುತ್ತೆ. ಈ 3 ಗೊತ್ತಿದ್ದರೆ ಸಾಕು. ಸರ್ ನಿಜವಾಗಿಯೂ ನಮಗೆ ಡ್ಯಾಶಲ್ಲಿ ಎ ತುಂಬಬೇಕು, ಆ್ಯನ್ ತುಂಬಬೇಕು, ದಿ ತುಂಬಬೇಕು ಗೊತ್ತಾಗಲ್ಲ ಅಂತ ವಿದ್ಯಾರ್ಥಿಗಳು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಇದೇ ವಿಡಿಯೋದಲ್ಲಿ, ಆಯಿತಾ. ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಸಂಪೂರ್ಣವಾದ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು, ಲಿಂಕ್ಸ್ಗಳನ್ನು ನೀಡಿರ್ತೇನೆ ಸರ್. ಎಲ್ಲ ಚಾಪ್ಟರಿನ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೊಟ್ಟಿರ್ತೇನೆ ಸರ್. ನಮಗೆ ಡಿಸ್ಕ್ರಿಪ್ಷನ್ ಬಾಕ್ಸೇ ಗೊತ್ತಾಗಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಕಮೆಂಟಲ್ಲಿ ನಂದೇ ಫಸ್ಟ್ ಕಮೆಂಟ್ ಮಾಡಿಬಿಟ್ಟು ಪಿನ್ ಮಾಡಿರ್ತೇನೆ. ನೀವು ಕಮೆಂಟ್ ಬಾಕ್ಸ್ ಓಪನ್ ಮಾಡಿದರೂ ಕೂಡ ಅಲ್ಲಿ ನಿಮಗೆ ಸಿಗುತ್ತೆ. ನಂತರದಲ್ಲಿ ನಿಮಗಿರುವಂಥದ್ದು ಪ್ರಿಪೋಸಿಷನ್ಸ್ ಅಂತ ಇದೆ. ಇದು ಸ್ವಲ್ಪ ವಾಸ್ಟ್ ಆಗಿರುವಂತಹ ಒಂದು ಸಿಲೆಬಸ್ ಇದು ಪ್ರಿಪೋಸಿಷನ್ಸ್ ಇಂದು. ಇಲ್ಲಾಂದರೆ ಆರ್ಟಿಕಲ್ಸಲ್ಲಿ ಇರೋದೇ 3, ಇಲ್ಲಾಂದರೆ ಬಹಳ ಬರುತ್ತೆ. ಇದನ್ನು ಸ್ವಲ್ಪ ನಿಮಗೆ ನಾನು ಹೇಳ್ಕೊಡ್ತೇನೆ, ಏನು ಟೆನ್ಷನ್ ತೊಗೋಬೇಡಿ, ಆಯಿತಾ. ನಂತರದಲ್ಲಿ ವರ್ಬ್ಸ್ ಅಂತ ಇದೆ. ನೋಡಿ, ಇದೇನಿಲ್ಲ, ಪ್ರಿಪೋಸಿಷನ್ಸ್ ಅಂತ ಹೇಳಿದ್ರೇ ಪ್ರಿಪೊಸಿಷನ್ ಅಂತ, ಯಾವ ವಸ್ತು ಎಲ್ಲಿದೆ ಅಂತ ಹೇಳುವಂಥದ್ದನ್ನೇ ನಾವು ಪ್ರಿಪೊಸಿಷನ್ಸ್ ಅಂತ ಕರಿತೀವಿ. ನೋಡಿ, ಪೊಸಿಷನ್ ಅಂತ ಹೇಳಿದ್ರೇ ಏನು, ಪ್ಲೇಸ್ ಅಂತ. ಈಗ ಮೇಲ್ಗಡೆ ಇದ್ದರೆ ಇದು ಆನ್ ಅಂತ ಕರಿತೀವಿ, ಈ ರೀತಿಯಾಗಿ. ಒಳಗಡೆ ಇದ್ದರೆ ಇನ್ ಅಂತ ಕರಿತೀವಿ, ಹಿಂದಿ ಹೌದಲ್ಲೋ, ಪಕ್ಕದಲ್ಲಿದ್ದರೆ ಹೀಗೆ ಬೇರೆ ಸ್ಥಳದಲ್ಲಿ ಹಿಂದಿದ್ದರೆ, ಒಳಗಡೆ ಇದ್ದರೆ ಈ ರೀತಿಯಾಗಿ ಸಪ್ರೇಟ್ ಪ್ಲೇಸ್ಮೆಂಟನ್ನು ಹೇಳುವಂಥದ್ದಾಗಿರುತ್ತೆ. ಮೇಲ್ಗಡೆ ಹಾರ್ತಾ ಇದ್ದರೆ ವರ್ಬ್ಸ್ ಅಂತ ಇದೆ. ಇದರಷ್ಟು ಈಸಿ ಭಾಗ ಯಾವುದೂ ಅಲ್ಲ ಸರ್. ನನ್ನ ಬಹಳ ವೈರಲ್ ಆಗಿರುವಂಥ ವೀಡಿಯೋಸ್ಗಳಲ್ಲಿ ಒಂದಾದ ವಿಡಿಯೋ ಅದು ವರ್ಬ್ಸ್ ಆಗಿರುತ್ತೆ. ವರ್ಬ್ಸ್ ಅಂದರೆ ಐ ಆಮ್ ಹ್ಯಾಪಿ ಅಂತ ಹೇಳಿದೆ. ಇದರಲ್ಲಿ ವರ್ಬ್ ಯಾವುದು ಅಂದರೆ ಆ್ಯಮ್ ಅಂತ. ಇಲ್ಲಿ ಒಂದು ಡ್ಯಾಶನ್ನು ಕೊಟ್ಟಿರ್ತಾನೆ, ಬ್ರಾಕೆಟಲ್ಲಿ ಆ್ಯಮ್ ಈಸ್ ಅಂತ ಕೊಟ್ಟಿರ್ತಾನೆ. ಐ ಈಸ್ ಹ್ಯಾಪಿನೋ ಐ ಆಮ್ ಹ್ಯಾಪಿ ಅಲ್ವಾ. ಹೀಗೆ ಶಿ ಡ್ಯಾಶ್, ನೋಡಿ ಬ್ರಾಕೆಟಲ್ಲಿ ಸಿಂಗ್ಸ್ ಅಂತ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ನೀವು ಕಮೆಂಟ್ ಮಾಡಬೇಕು. ಶಿ ಡ್ಯಾಶ್ ವೆಲ್ ಅಂತ ಇದೆ. ಸಿಂಗ್ ಬರುತ್ತೋ ಸಿಂಗ್ಸ್ ಬರುತ್ತೋ ಕಮೆಂಟ್ ಮಾಡಿ. ಟೆನ್ಷನ್ ತೊಗೊಬೇಡಿ, ನನಗೇನು ಬರಲ್ಲ ಅಂತ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ. ಸರ್ ಐ ವಾಂಟ್ ಗ್ರಾಮರ್ ಫಸ್ಟ್ ಇಯರ್ PUC ಅಂತ. ನಿಮಗೆ ಇರುವಂಥ ಸಿಲೆಬಸ್ಸು ಇದೆ. ಇದನ್ನು ಬಿಟ್ಟು ಮತ್ತೆ ನೋಡಿ, ಈಗ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಇದೆ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಹೇಳಿದರೆ ನಾನು ಈಗ ತಾನೇ ನಿಮಗೆ ಹೇಳಿದೆ ನೋಡಿ, ದೇ ಡ್ಯಾಶ್ ಡೂ ಡಸ್ ಅಂತ ಇದ್ದರೆ ಸರಿಯಾದ ಉತ್ತರ ಇದಕ್ಕೆ ಡೂ ಅನ್ನೋದು ಬರುತ್ತೆ. ಯಾಕೆ ಅಂದರೆ ದೇ ಈಸ್ ಪ್ಲೂರಲ್ ಫಾರಮ್, ಅದನ್ನು ನಾವು ಸಬ್ಜೆಕ್ಟು ವರ್ಬು ಅಗ್ರಿಮೆಂಟ್ ಅಂತ ಕರಿತೀವಿ. ಸಬ್ಜೆಕ್ಟು ಹಾಗೂ ವರ್ಬ್ ಅಗ್ರಿಮೆಂಟ್ ಯಾವ ರೀತಿಯಾಗಿ ಇರಬೇಕು ಇದು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ವರ್ಡ್ ಆರ್ಡರ್ ಅಂತ ಇದೆ. ವರ್ಡ್ ಆರ್ಡರ್ ಅಂದರೆ ಏನು ದೊಡ್ಡ ಇದಲ್ಲ ಸರ್, ಅದು ಅದನ್ನು ಜಂಬಲ್ ಸೆಗ್ಮೆಂಟ್ಸ್ ಅಂತ ಕರಿತೀವಿ. ರೀಅರೇಂಜ್ ದಿ ಸೆಂಟೆನ್ಸ್ ಅಂತ ಕರಿತೀವಿ ವಿತ್ ಎ ಮೀನಿಂಗ್ಫುಲ್, ಆಯಿತಾ. ನೆಕ್ಸ್ಟು ಕ್ವಶನ್ ಫಾರ್ಮ್ಸ್ ಅಂತ ಇದೆ. ಇದರಲ್ಲಿ 3 ಟೈಪ್ಸ್ ಬರುತ್ತೆ ಕ್ವಶನ್ ಫಾರ್ಮ್ಸಲ್ಲಿ. ಒಂದು ಕ್ವಶನ್ ಟ್ಯಾಗ್ಸ್ ಬರುತ್ತೆ ವಿದ್ಯಾರ್ಥಿಗಳೇ, ಇನ್ನೊಂದು ಯಾವುದು ಬರುತ್ತೆ ನೋಡಿ, ಒಂದು ಕ್ವಶನ್ ಟ್ಯಾಗ್ಸ್ ಇದೆ, ಇನ್ನೊಂದು WH ಕ್ವಶನ್ಸ್ ಬರುತ್ತೆ, ಹಾಗೂ ಡೂ ಫಾರ್ಮ್ಸ್ ಬರುತ್ತೆ. ಈ 3 ಇದರಲ್ಲಿ ಕಲಿಬೇಕಾಗುತ್ತೆ. 3 ಕೂಡ ನಿಮ್ಮ ಎಕ್ಸಾಮಿಗೆ ಬರುತ್ತೆ. ಇದನ್ನು ಬಿಟ್ಟು ನೋಡಿ, ಇಲ್ಲಿಗೆ ಅಂಡರ್ಲೈನ್ ಹಾಕಿದೆ. ದಿಸ್ ಈಸ್ ಯುವರ್ ಪೋರ್ಷನ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ 1. ಈ ಪಾಠಗಳು ನಿಮ್ಮ ಯೂನಿಟ್ ಟೆಸ್ಟ್ 1ಗೆ PUC ಬೋರ್ಡ್ ಕೊಟ್ಟಿರುವ ಪ್ರಕಾರ ಇಷ್ಟೇ ಇರುವಂಥದ್ದು ಸಿಲೆಬಸ್ಸು. ಇದನ್ನು ಬಿಟ್ಟು ಔಟ್ ಆಫ್ ದಟ್ ನಿಮ್ಮ ಟೀಚರ್ ಏನಾದರೂ ಲೆಟರ್ ರೈಟಿಂಗ್ ಕೊಡ್ತಾ ಇದ್ದಾರೆ ಅಂದರೆ ಅದು ಅವರ ಪರ್ಸ್ನಲ್ಲು, ಅದು ನಿಮಗೆ ಅವರು ತಿಳಿಸಿರ್ತಾರೆ, ನೋಡ್ರಪ್ಪ ಲೆಟರ್ ರೈಟಿಂಗ್ ಕೂಡ ಇದೆ ಅಂತ. ಆದರೆ ಕರೆಕ್ಟಾಗಿ PUC ಬೋರ್ಡ್ ಪ್ರಕಾರನೇ ನಾನು ಪಾಠ ಮಾಡ್ತಾಯಿದ್ದೀನಿ, PUC ಬೋರ್ಡ್ ಪ್ರಕಾರನೇ ನಾನು ಕ್ವಶನ್ ಪೇಪರನ್ನು ಸೆಟ್ ಮಾಡ್ತೀನಿ, PUC ಬೋರ್ಡ್ ಪ್ರಕಾರನೇ ನಾನು ನನ್ನ ಮಕ್ಕಳಿಗೆ ನಾನು ರೆಡಿ ಮಾಡ್ತೀನಿ ಅಂದರೆ ಎಕ್ಸಾಮಿಗೆ ಅವರು ನನ್ನ ಜೊತೆ ಇದ್ದಾರೆ ಅಂತ. ನೀವು ಕೂಡ ನನ್ನ ವೀಡಿಯೋಸ್ಗಳು ನೋಡ್ತಾ ಇದ್ದಾರೆ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ. ಔಟ್ ಆಫ್ ದಟ್ ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ವಿ ಕಾಂಟ್ ಡೂ ಎನಿಥಿಂಗ್ ಅಂತ. ಈಗಿರೋದೇ 5 ಪಾಠಗಳು, ನಿಮಗೆ 6th ಚಾಪ್ಟ್ರು ಕೂಡ ನಾನು ಕೊಡ್ತೀನಿ ಅಂತ ನಿಮ್ಮ ಪಾಠ ಮಾಡೋರು ಹೇಳ್ತಾ ಇದ್ದಾರೆ ಅಂದರೆ ದಟ್ ಈಸ್
ಅಪ್ ಟು ದೆಮ್ ಅಂತ ಅವ್ರಿಗೆ ಬಿಟ್ಟಿರೋದು. ಇದನ್ನು ಬಿಟ್ಟು ನಾನು ಲೆಟರ್ ರೈಟಿಂಗ್ ಕೊಡ್ತೀನಿ, ನಾನು ಮ್ಯಾಥ್ಸ್ ಫಾಲೋಯಿಂಗ್ ಕೊಡ್ತೀನಿ, ನಾನು ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ಸನ್ನು ಕೊಡ್ತೀನಿ ಮಗುಗೆ ಅಂದರೆ ದಟ್ ಈಸ್ ನಾನು ಹೇಳಿದ್ದಲ್ವ ಔಟ್ ಆಫ್ ಹೋಗ್ತಾ ಇದ್ದಾರೆ ಅಂತ. ನಿಮ್ಮ ಸಿಲೆಬಸ್ 100% PUC ಬೋರ್ಡ್ ಕೊಟ್ಟಿರುವಂಥದ್ದು ಇಷ್ಟೇ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ 100% ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಕೇವಲ ನಾನು ನಿಮಗೆ ಫಸ್ಟ್ ಚಾಪ್ಟರನ್ನು ಬರ್ಕೊಂಡು ಅದರಲ್ಲಿ ಬರುವ ಕ್ವಶನ್ಸ್ಗಳನ್ನು ಬೋರ್ಡ್ ಮೇಲೆ ಬರೀತೀನಿ, ಸೆಕೆಂಡ್ ಚಾಪ್ಟರ್ ಬರ್ಕೊಂಡು ಬರುವಂಥ ಕ್ವಶನ್ಸ್ಗಳನ್ನು, ಹಾಗೂ ಇನ್ನೊಂದು ವಿಡಿಯೋ ಬರೀ ಗ್ರಾಮರಿನ ಮೇಲೆ ನಾನು ಮಾಡಿಕೊಡ್ತೇನೆ. ಈ ವಿಡಿಯೋ ಮಾಡಲಿಕ್ಕೆ ಉದ್ದೇಶ ಇಷ್ಟೇ, ಬಹಳ ಜನ ಈಗಿನಿಂದಲೇ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಾ, ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ದೃಷ್ಟಿಕೋನದಿಂದ ಇದೇ ವಿಡಿಯೋದ ಎಮರ್ಜೆನ್ಸಿನಲ್ಲಿ ಇರ್ತಾರೆ, ಇವತ್ತೇ ಬಿಡಿ, ಇವತ್ತೇ ಮಾಡಿ ಅಂತ. ಐ ಆಮ್ ದ ಒನ್ ಮ್ಯಾನ್ ಆರ್ಮಿ ಮ್ಯಾನ್, ಐ ನೀಡ್ ಸಮ್ ಟೈಮ್. ಏನೇ ಆಗಲಿ ಎಲ್ಲವೂ ಕೂಡ ವೀಡಿಯೋಸ್ಗಳು ರೆಡಿ ಇದ್ದಾವೆ, ನೀವು ಒಮ್ಮೆ ನೋಡಿದರೆ ಸಾಕು ಸರ್, ಜೀವನದಲ್ಲೂ ಯಾವತ್ತೂ ಕೂಡ ಮರೆಯುವುದಿಲ್ಲ. ಕರೆಕ್ಟ್ ಆನ್ಸರ್ ಎಕ್ಸಾಮಲ್ಲಿ ಬರೆದು ಬಂದರೆ ನಿಮ್ಗೆ ಔಟ್ ಆಫ್ ಅಂಕಗಳು ಬರ್ತವೆ. ಬರೀ ಇಷ್ಟು ಓದ್ಕೊಂಡು ಹೋದರೂ ಕೂಡ ಆರಾಮಾಗಿ ನೀವು 20+ ಎಕ್ಸಾಮಲ್ಲಿ ಕ್ರಾಸ್ ಮಾಡ್ಬೋದು. ಸರ್ ಎಷ್ಟು ಮಾರ್ಕ್ಸಿಗೆ ನಮಗೆ ಯೂನಿಟ್ ಟೆಸ್ಟ್ 1 ನಡೆಯುತ್ತೆ ಅಂತ ತಾವುಗಳು ಕೇಳೋದಾದರೆ 40 ಮಾರ್ಕ್ಸಿಗೆ ನಡೆಯುವಂಥ ಈ ಒಂದು ಪರೀಕ್ಷೆಗಳು ಆಗಿರ್ತವೆ. ಯೂನಿಟ್ ಟೆಸ್ಟ್ 1 ನಡೆಯುವಂಥದ್ದು 40 ಮಾರ್ಕ್ಸಿಗೆ ಆಗಿರುತ್ತೆ. ಈ 40 ಮಾರ್ಕ್ಸ್ ಕೂಡ ನಿಮ್ಮ ಇಂಟರ್ನಲ್ ಮಾರ್ಕ್ಸಿನ ಮೇಲೆ ಪರಿಣಾಮ ಬೀಳುತ್ತೆ. ಇಟ್ ಎಫೆಕ್ಟ್. ಕ್ಲಿಯರ್ ಆಲ್ ಆಫ್ ಯು. ಧನ್ಯವಾದಗಳು. ಆಲ್ ದ ಬೆಸ್ಟ್. ಡೂ ವೆಲ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ನಿಮ್ಮ ಪ್ರೀತಿ ಸಹಕಾರ ಹೀಗಿರಲಿ. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ಏನು ಓದಿಲ್ಲ ಅಂತಾರಲ್ವ, ಇಂಗ್ಲೀಷ್ ಅಂದರೆ ಹೆದರಿಕೆ ಅಂತಾರಲ್ವ, ಅಂಥ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಕಳಿಸಿಕೊಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ.